ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಕೃಷಿ ಮೇಳ 2024 ಇದೇ ಡಿಸೆಂಬರ್ 7, 8 ಮತ್ತು 9 3 ದಿನಗಳ ಕಾಲ ನಮ್ಮ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕೃಷಿ ಮೇಳದ ಧ್ಯೇಯವಾಕ್ಯ ಅಂತಂದರೆ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎನ್ನುವ ಶೀರ್ಷಿಕೆಯಡಿ ಈ ವರ್ಷದ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಲಾಭವನ್ನು ಎಲ್ಲ ಸಮಸ್ತ ನಾಗರಿಕರು ಮತ್ತು ರೈತಾಪಿಗಳು ಮತ್ತು ವಿದ್ಯಾರ್ಥಿಗಳು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ತಮ್ಮ ಸಹಕಾರ ಬಹಳ ಮುಖ್ಯವಾಗಿರುತ್ತದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಘೋಷವಾಕ್ಯದೊಂದಿಗೆ 3 ದಿನಗಳ ಕಾಲ ಹಮ್ಮಿಕೊಂಡಿರುವ ಕೃಷಿ ಮೇಳ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ರೈತರ ಬದುಕಿಗೆ ಪೂರಕವಾದ ಯೋಜನೆಗಳನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿದ್ದು ರೈತರು ಅದರ ಪ್ರಯೋಜನ ಪಡೆಯುತ್ತಿದ್ದಾರೆ. 224 ಕ್ಷೇತ್ರಗಳಲ್ಲಿ ನೀರಾವರಿ ಪ್ರದೇಶಗಳಲ್ಲಿಯೂ ಸಹ ಕೆರೆ ನಿರ್ಮಾಣಕ್ಕೆ ಅನುಮತಿ ನೀಡುವ ಮೂಲಕ ಕೃಷಿಗೆ ಹೆಚ್ಚಿನ ಉತ್ತೇಜನ ನೀಡಲಾಗುತ್ತಿದೆ. ಅದು ಅಲ್ಲದೆ ಬಿತ್ತನೆಯಿಂದ ಹಿಡಿದು ಕಟಾವುವರೆಗೂ ತಂತ್ರಜ್ಞಾನ ಬಳಕೆಯ ಕುರಿತು ರೈತರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು. ಘೋಷವಾಕ್ಯದಡಿಯಲ್ಲಿ ನಡೆಯುತ್ತಿರುವಂತಹ ಈ 3 ದಿನಗಳ ಕೃಷಿ ಮೇಳವನ್ನು ಉದ್ಘಾಟನೆಯನ್ನ ಮಾಡುತ್ತಿರುವಂತಹ ಸನ್ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್, ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ, ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಹಾಗೂ ವೇದಿಕೆ ಮೇಲೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನರಿಗೆ, ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಗೌರವಾನ್ವಿತ ಕುಲಪತಿಗಳಿಗೆ, ವಿಸ್ತರಣಾ ನಿರ್ದೇಶಕರಿಗೆ, ಸಂಶೋಧನಾ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಹಾಗೆಯೇ ಉದ್ಘಾಟನೆ ಕಾರ್ಯಕ್ರಮದ ನಂತರ ವಿವಿಧ ತಂತ್ರಜ್ಞಾನಗಳ ಒಂದು ಪ್ರದರ್ಶನ ವೇದಿಕೆ ಮೇಲೆ ಆಗ್ತಾ ಇದೆ. ಈ ಒಂದು ನಾವು ಯಾಕೆ ಭಾಳ ಕಟ್ಟುನಿಟ್ಟಾಗಿ ಕಳೆದ 16 ವರ್ಷದಿಂದ ಮಾಡ್ಕೊಂಬರ್ತಕ್ಕಂಥದ್ದು, ಪ್ರತಿ ವರ್ಷ ಹೊಸ ಒಂದು ತಳಿಗಳನ್ನ, ಇವತ್ತು ಈ ಕಡೆ ನಾವು ಹೆಚ್ಚು ಕಾಟನ್ ಅಂದರೆ ಹತ್ತಿಯನ್ನು ಬೆಳೀತಕ್ಕಂಥದ್ದು, ಅದು ಬಿಟ್ಟರೆ ನಾವು ತೂರನ್ನು ಬೆಳೀತಕ್ಕಂಥದ್ದು, ಅದನ್ನು ಬಿಟ್ಟರೆ ಮೆಕ್ಕೆಜೋಳವನ್ನು ಬೆಳಿತೀವಿ. ಈ ಥರದ್ದೆಲ್ಲ ನಾವು
ಬಹುಶಃ ಪ್ರಗತಿಪರ ರೈತರ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇವತ್ತು ರಾಯಚೂರು ಭಾಗದಲ್ಲಿ ನೀರಾವರಿ ಇಲಾಖೆ ಇದ್ರೂ ಥೈಲ್ಯಾಂಡು ಸಾಕಷ್ಟು ನೀರಿನ ಅಭಾವವನ್ನು ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದನ್ನು ನಾವು ನಮ್ಮೆಲ್ಲ ಶಾಸಕರು ಮಂತ್ರಿಗಳು ಅನೇಕ ಬಾರಿ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ. ಕಳೆದ ನಾವು ಹಿಂದೆ ಸಿದ್ದರಾಮಯ್ಯನವರು 13ರಿಂದ 18 ಇದ್ದಾಗ ಕೃಷಿ ಹೊಂಡವನ್ನು ಮಾಡಿದ್ವಿ. ಆವಾಗ ಬಹುಶಃ 106 ತಾಲೂಕಿಗೆ ಮಾತ್ರ ನಾವು ಕೃಷಿ ಹೊಂಡವನ್ನು ಜಾರಿ ಮಾಡಿದ್ವಿ. ಈಗ ಈ ಬಾರಿ ನಾವು 224 ನೀರಾವರಿ ಜಾಗದಲ್ಲೂ ಸಹ ಕೃಷಿ ಹೊಂಡವನ್ನು ಮಾಡ್ತಕ್ಕಂಥದ್ದನ್ನು ತೀರ್ಮಾನ ತಗೊಂಡು ಈ ವರ್ಷ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಕ್ಷೇತ್ರದ 224 ಕ್ಷೇತ್ರದಲ್ಲೂ ಈವನ್ ನೀರಾವರಿ ಏರಿಯಾದಲ್ಲೂ ಸಹ ಥೈಲ್ಯಾಂಡ್ ಭಾಗದಲ್ಲಿ ಕೃಷಿ ಹೊಂಡವನ್ನು ಮಾಡೋದ್ರಿಂದ ಕೊನೆಗಾಲದಲ್ಲಿ ಏನಾದರೂ ನೀರಿನ ತೊಂದರೆ ಅದನ್ನು ಉಪಯೋಗಿಸಿ ರೈತರು ಭತ್ತವನ್ನು ಅಥವಾ ರಾಗಿನ ಅಥವಾ ಜೋಳವನ್ನು ಬೆಳೀಲಿಕ್ಕೆ ಅವರಿಗೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ಕೃಷಿ ಹೊಂಡವನ್ನು ನಾವು ಪ್ರತಿ ವರ್ಷ ಹೆಚ್ಚು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕೃಷಿ ಮೇಳದ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ನೀರನ್ನು ಮಿತವಾಗಿ ಬಳಸಿ ಕೃಷಿ ಮಾಡುತ್ತಿದ್ದಾರೆ. ಖುಷಿ ವಿಚಾರ ಅಂದರೆ ಯುವತಿಯರು ಕೃಷಿಯತ್ತ ಆಕರ್ಷಿತರಾಗಿರುವುದು. ರೈತರು ಕೃಷಿಯಲ್ಲಿ ಹೊಸತನ ಮೆರೆಯಬೇಕು ಎಂದರು. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಕೆಲವೊಂದು ಜಿಲ್ಲೆಗಳನ್ನು ಬಿಟ್ಟರೆ ಎಲ್ಲ ಜಿಲ್ಲೆಗಳಲ್ಲಿ ಕೃಷಿನೇ ಭಾಳ ಪ್ರಧಾನವಾಗಿರ್ತಕ್ಕಂಥದ್ದು. ಮತ್ತು ಉತ್ತರ ಕರ್ನಾಟಕ ಇವತ್ತು ವಿಶೇಷವಾಗಿ ಅದು ನಮ್ಮ ನೀರಾವರಿ ಯೋಜನೆಗಳಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು ಮತ್ತು ನಮ್ಮ ತುಂಗಭದ್ರಾ ಯೋಜನೆ ಆಗಿರ್ಬೋದು, ಇಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ರೈತರು ನೀರಿನ ಸದ್ಬಳಕೆಯನ್ನು ಮಾಡಿಕೊಂಡು ಈ ರಾಜ್ಯದ ಜನರಿಗೆ ಅನ್ನವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸರ್ಕಾರ ರೈತರ ಏಳಿಗೆಗೆ ಬದ್ಧವಾಗಿರ್ತಕ್ಕಂಥ, ಯಾವತ್ತೂ ಕೂಡ ರೈತ ಪರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ. ಮತ್ತು ಯಾವತ್ತೇ ಎಂಥದ್ದೇ ಸಂದರ್ಭದಲ್ಲಿ ರೈತರಿಗೆ ತೊಂದರೆ ಆದಾಗ ನಮ್ಮ ಸರ್ಕಾರ ಇವತ್ತು ಭಾಳ ಮುಂಚೂಣಿಯಲ್ಲಿ ನಿಂತು ರೈತರಿಗೆ ಇವತ್ತು ಎಲ್ಲ ರೀತಿಯ ನೆರವನ್ನು ಒದಗಿಸ್ತಕ್ಕಂಥ ನಮ್ಮ ಸರ್ಕಾರದ ಬದ್ಧತೆ ರೈತರ ಪರವಾಗಿದೆ. ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವ ಎನ್ಎಸ್ ಬೋಸರಾಜು ಮಾತನಾಡಿ, ನಮ್ಮ ರೈತರಿಗೆ ಬೇಕಾದ ತಂತ್ರಜ್ಞಾನವನ್ನು ಕೃಷಿ ವಿಶ್ವವಿದ್ಯಾಲಯ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. ಅತಿ ಮುಂದಿರ್ತಕ್ಕಂಥ ಜಿಲ್ಲೆಗಳಿಂದ ಬಂದಿರತಕ್ಕಂಥವರು ಅಲ್ಲಿರ್ತಕ್ಕಂಥ ರೈತರಿಗೆ ಕಬ್ಬು ಮತ್ತು ಪ್ಯಾಡಿ ಎಲ್ಲ ಇದೆ. ಇಲ್ಲಿ ಕಾಟನ್ನು, ಅದರ ಜೊತೆಯಲ್ಲಿ ಸಿಲ್ಲೀಸು, ಅದರ ಜೊತೆಯಲ್ಲಿ ಜೋಳ, ಅದರ ಜೊತೆಯಲ್ಲಿ ಅತಿ ಹೆಚ್ಚಾಗಿ ಪ್ಯಾಡಿ ನಡೀತಕ್ಕಂಥದ್ದು. ಹಾಗಾಗಿ ತಾವು ಹೆಚ್ಚಿನ ರೀತಿಯಲ್ಲಿ ಈ ಭಾಗದ ಯೂನಿವರ್ಸಿಟಿಗೆ ತಾವು ಪ್ರಮೋಟ್ ಮಾಡೋದ್ರ ಮುಖಾಂತರ, ಅನುದಾನಗಳು ಕೊಡೋದ್ರ ಮುಖಾಂತರ, ಇಲ್ಲಿ ಪರಿಸ್ಥಿತಿಗಳನ್ನ ಸುಧಾರಿಸೋದ್ರ ಮುಖಾಂತರ ತಾವು ಹೆಚ್ಚಿನ ಒಂದು ಅವಕಾಶ ಕೊಡಬೇಕಂತೇಳಿ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ತಾವು ಅನುಕೂಲ ಮಾಡಿಕೊಂಡಂತೆ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಈ ಪೆಸ್ಟಿಸೈಡ್ಸ್ ನಾವೇನು ಈಗಾಗಲೇ ಮಾಡಿದ್ವಿ. ಇಡೀ ರಾಜ್ಯದಲ್ಲೇ ಈ ಭಾಗದಲ್ಲಿ ಹೆಚ್ಚಿನ ಗುಲ್ಬರ್ಗ, ರಾಯಚೂರಿನಲ್ಲಿ ಸ್ಪೂರಿಯಸ್ ಪೆಸ್ಟಿಸೈಡ್ಸ್ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ಸ್ ರೈತರಿಂದ. ಅನೇಕ ಅಂಗಡಿಗಳಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟವರು ಅದನ್ನು ತರಬೇತಿ ಮಾಡಿ ಸಾಕಷ್ಟು ನೋಟಿಸ್ಗಳು ಕೊಟ್ಟು ಸೀಜ್ ಮಾಡಿರ್ತಕ್ಕಂಥ ತಾವು ನೋಡಿದ್ವಿ. ಹಾಗಾಗಿ ನಾವು ಎಲ್ಲೋ ಹೈದರಾಬಾದು ಯೂನಿವರ್ಸಿಟಿಗೂ ಇಲ್ಲ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗಬೇಕಾಗಿಲ್ಲ. ತಾವು ಯಾವುದೇ ಪೆಸ್ಟಿಸೈಡ್ಸ್ ಇರಲಿ, ಫರ್ಟಿಲೈಸರ್ಸ್ ಇರಲಿ, ಇಲ್ಲೇ ನೀವು ಅದನ್ನು ವೆರಿಫೈ ಮಾಡಿಸಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ. ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಅನುದಾನ ಕೊಡೋದ್ರ ಮುಖಾಂತರ 48 ಕೋಟಿ ರೂಪಾಯಿ ಜೆನೆಟಿಕ್ ಇರೋದು ಈಗಾಗಲೇ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಸಹಿತ ಆದರ್ಶದಲ್ಲಿ ಮುಗಿಸಿ ಈ ಭಾಗದ ಜನರಿಗೆ ಅನುಕೂಲ ಮಾಡುವಂಥ ಒಂದು ಪ್ರಯತ್ನ ಯೂನಿವರ್ಸಿಟಿ ಮಾಡ್ತಾ ಇದ್ದಾರೆ. ಶಾಸಕ ಬಸನಗೌಡ ಗದ್ದಲ್ ಮಾತನಾಡಿ, ಈ ಭಾಗದಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿ ಬೆಳೆಯುತ್ತಿರುವುದರಿಂದ ರಾಯಚೂರು ನಗರದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣಕ್ಕೆ 3 ಸಚಿವರು ಶ್ರಮಿಸಬೇಕು ಎಂದರು. ಹಾಗಾಗಿ ನಾನು 3 ಜನ ಸಚಿವರು ಇದ್ದಾರೆ ತಾವು ವೇದಿಕೆ ಮೇಲೆ. ತಮ್ಮಲ್ಲಿ ನಾನು ಮನವಿ ಮಾಡೋದಿಷ್ಟೇ, ಈ ಭಾಗದಲ್ಲಿ ರಾಯಚೂರಿನಲ್ಲಿ ಇವತ್ತು ಏಷ್ಯಾ ಖಂಡದಲ್ಲಿ ಇವತ್ತು ಕಾಟನ್ ಅನ್ನ ಬೆಳೆಯುವಂಥದ್ದು ಬಹಳ ಪ್ರಮುಖವಾದಂಥ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ರಾಯಚೂರು ಜಿಲ್ಲೆ ಇದೆ. ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಬೆಳೆದಂಥ ಕಾಟನ್ಗೆ ನಮಗೆ ಉತ್ತಮವಾಗಿ ರೈತರಿಗೆ ಮುಂಬರುವ ದಿನಗಳಲ್ಲಿ ಅವರಿಗೆ ಉತ್ತಮವಾಗಿ ರೈತರು ಬೆಳಿಬೇಕಾದ್ರೆ ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಅನ್ನ ನಮ್ಮ ರಾಯಚೂರಿಗೆ ಅತ್ಯವಶ್ಯಕತೆ ಇದೆ. ಹಾಗಾಗಿ ಹಿಂದೆ ಸಮ್ಮಿಶ್ರ ಸರ್ಕಾರ, ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದು ಗುಲ್ಬರ್ಗಕ್ಕೆ ಏನು ನಮಗೆ ಟೆಕ್ಸ್ಟೈಲ್ ಪಾರ್ಕ್ ಹೋಗಿದೆ. ಅಲ್ಲಿ ಈಗಾಗಲೇ ಭೂಮಿಯನ್ನ ಲಭ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ. ಗುಲ್ಬರ್ಗದಲ್ಲಿ ಬೆಳೆಯೋದು ತೊಗರಿ ಬೆಳೀತಾರೆ. ಅವ್ರಿಗೆ
ಅವ್ರಿಗೆ ಯಾವುದೇ ಕಾಟನ್ ಬೆಳೆಯೋದಕ್ಕೆ ಅಲ್ಲಿಗೆ ಅವಕಾಶ ಇಲ್ಲ. ಹಾಗಾಗಿ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ನಮ್ಮ ಜಿಲ್ಲೆಗೆ ತಾವು ಕ್ಯಾಬಿನೆಟ್ ನಲ್ಲಿ 3 ಜನ ಸಚಿವರು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ ಆ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ನನ್ನ ಜಿಲ್ಲೆಗೆ ತಂದು ಕೊಟ್ರೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ 1,000 ಎಕರೆ ಭೂಮಿಯನ್ನ ನಾವು ಐಡೆಂಟಿಫೈಡ್ ರೆಡಿ ಮಾಡಿ ಇಟ್ಟಿದ್ದೀವಿ. ಹಾಗಾಗಿ ತಮ್ಮೆಲ್ಲರಿಗೆ ನಾನು ಮನವಿ ಮತ್ತು ಅದೇ ರೀತಿಯಾಗಿ ಭತ್ತದ ಕಣಿಜ ಏನು ನಮಗೆ 3 ಪ್ರಮುಖವಾದದ್ದು, ಭತ್ತದ ಕಣಿಜ ಮತ್ತು ಕಾಟನ್ ಹತ್ತಿಯನ್ನು ಬೆಳೆಯುವಂಥದ್ದು, ಅದರ ಜೊತೆಗೆ ಬಂಗಾರವನ್ನ ಇಡೀ ದೇಶಕ್ಕೆ ಕೊಡುವಂಥದ್ದು, ಬಂಗಾರ ಬೆಳೆಯುವಂಥದ್ದು ನಮ್ಮ ಹಟ್ಟಿ ಗೋಲ್ಡ್ ಮೈನ್ಸ್ ಕೂಡ ಇದೆ. ಇದು ಕೂಡ ಜೌಲರ್ ಪಾರ್ಕ್ ಅಂತೇಳಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಘೋಷಣೆ ಮಾಡಿದ್ರು. ಅದು ಕೂಡ ಜೌಲರ್ ಪಾರ್ಕ್ ಅನ್ನ ನನ್ನ ಜಿಲ್ಲೆಯಲ್ಲಿ ಜೌಲರ್ ಪಾರ್ಕ್ ಆದ್ರೂ ಕೂಡ ಮುಂಬರುವ ದಿನಗಳಲ್ಲಿ ಅವರಿಗೆ ಬೇಕಾದಂತ ಫೆಸಿಲಿಟಿಗಳನ್ನ ಈಗಾಗಲೇ ಏರ್ಪೋರ್ಟ್ ಆಗಿದೆ, ಹೈವೇಗಳ ಕನೆಕ್ಟ್ ಆಗಿದೆ. ಒಂದು ಜೌಲರ್ ಪಾರ್ಕ್, ಟೆಕ್ಸ್ಟೈಲ್ ಪಾರ್ಕ್ ಮತ್ತು ಏಮ್ಸ್ ಅನ್ನ ಈ 3ಅನ್ನ ತಾವು ತಂದು ಕೊಟ್ರೆ ಇಡೀ ಜಿಲ್ಲೆ ರಾಜ್ಯದಲ್ಲಿ ಮಾದರಿಯಾದಂತಹ ಜಿಲ್ಲೆ ರಾಯಚೂರು ಜಿಲ್ಲೆ ಆಗ್ತದಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಕೃಷಿ ಸಾಧಕರಿಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು. ಹನುಮಂತಪ್ಪ ಶಂಕರಪ್ಪ ಇವರು 15,000 ಮೀನುಗಳನ್ನು ಕಾಂಪೋಸ್ಟ್ ಮಾಡೋದ್ರ ಮೂಲಕ 14 ರಿಂದ 15 ಲಕ್ಷ ಆದಾಯವನ್ನು ಇವರು ಪಡೀತಾರೆ. ಶ್ರೀ ರಾಮರೆಡ್ಡಿ ತಂದೆ ವಿಠಲ್ ರೆಡ್ಡಿ, ಅದೇ ರೀತಿಯಾಗಿ ಶ್ರೀ ಪಾದರಾಜ್ ಜಿ ಮುರಡಿ ಇವರು ಶೇಂಗಾ ಮೌಲ್ಯವರ್ಧನೆ. ಈ ಎಲ್ಲ ಸಾಧಕರು ನಮ್ಮ ಶಾಸಕರಾದ ಹಂಪಯ್ಯ ನಾಯಕ್, ಕರೆಮ್ಮಾಜಿ ನಾಯಕ್, ವಿಧಾನ ಪರಿಷತ್ ಸದಸ್ಯರಾದ ಶರಣಗೌಡ ಬಯ್ಯಾಪುರು, ಬಸನಗೌಡ ಬಾದರ್ಲಿ, ಎಂ ವಸಂತ್ ಕುಮಾರ್, ಮಾಜಿ ಶಾಸಕ ಬಸನಗೌಡ ಬ್ಯಾಗವಟ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಸೇರಿದಂತೆ ಇತರೆ ಗಣ್ಯರು ವೇದಿಕೆ ಮೇಲಿದ್ದರು.